ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧವಾದಂಥ ನಾಮಕ್ಕೆ ಮಹಿಮುಂಟಾಗಲಿ. ನಿಮ್ಮೆಲ್ಲರನ್ನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ಹೃದಯಪೂರ್ವಕವಾಗಿ ನಾನು ಸ್ವಾಗತಿಸ್ತಾ ಇದ್ದೇನೆ. ದೇವಶುಂಟ್ರೆ, ಪ್ರತ್ಯೇಕವಾಗಿ ಬೀದರ್ ರಿವೈವಲ್ ಮೀಟಿಂಗಾಗಿ ದೇವರಿಗೆ ನಾನು ವಂದನೆ ಸಲ್ಲಿಸ್ತೇನೆ. ಬೀದರ್ ಪಟ್ಟಣದಲ್ಲಿ ನಡೆಯುತ್ತಿರುವಂಥ ಈ ಉಜ್ಜೀವನ ಕೂಟಕ್ಕಾಗಿ ಪ್ರತ್ಯೇಕವಾಗಿ ನೀವು ಸದಾ ಪ್ರಾರ್ಥನೆ ಮಾಡಿರಿ. ಆ ಜಿಲ್ಲೆಯಲ್ಲಿ ನಿಮ್ಮ ಸ್ನೇಹಿತರು ಅಥವಾ ನಿಮ್ಮ ಬಂಧುಗಳು, ನಿಮ್ಮ ಸಂಬಂಧಿಕರು ಯಾರಾದರೂ ಇರುವುದಾದರೆ ಅವರಿಗೂ ಸದಾ ತಿಳಿಸಿರಿ. ವಿಶೇಷವಾಗಿ ಈ ಕೂಟ 16, 17, 18ನೇ ತಾರೀಕು 3 ದಿನಗಳ ಕಾಲ ನಡೆಯಲಿಕ್ಕಿದೆ. ಉದಯ ಕಾಲದಲ್ಲಿ 10:30ಯಿಂದ 1:30 ತನಕ ಯವನಸ್ಥರ ಕೂಟ ಮತ್ತು ಸಂಜೆ 5:30ಯಿಂದ 9:30 ತನಕ ಉಜ್ಜೀವನದ ಕೂಟ ನಡೆಯಲಿಕ್ಕಿದೆ. ಸ್ಥಳ ಸಾಯಿ ಸ್ಕೂಲ್ ಗ್ರೌಂಡ್, ನೆಹರು ಸ್ಟೇಡಿಯಂ ಹತ್ತಿರ, ಬೀದರ್. ದಯಮಾಡಿ ಈ ವಿಶೇಷವಾದಂಥ ನೋಟಿಸನ್ನು ಅಥವಾ ಈ ವಿಶೇಷವಾದಂಥ ಕೂಟದ ಬಗ್ಗೆ ಎಲ್ಲರಿಗೂ ತಿಳಿಸಿರಿ. ಅಷ್ಟು ಮಾತ್ರವಲ್ಲ, ಲಕ್ಷಾಂತರ ಜನರು ಈ ಜಿಲ್ಲೆಯಲ್ಲಿ ಕ್ರೈಸ್ತ ಮಕ್ಕಳು ವಾಸ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರನ್ನ ನಾವು ನೋಡಬೇಕೆಂಬುದಾಗಿ ಆಸೆ. ನಾನು ಮತ್ತು ನನ್ನ ಮಗಳು ಮೋನಿಕಾ ಈ ಕೂಟದಲ್ಲಿ ಬಂದು ದೇವರ ನಾಮವನ್ನು ನಾವು ಘನಪಡಿಸಲಿಕ್ಕಿದ್ದೇವೆ. ಬನ್ನಿರಿ, ನಿಮ್ಮೊಟ್ಟಿಗೆ ಸೇರಿ ನಾವು ಆರಾಧಿಸಿ ಆತನ ಪ್ರಸನ್ನತೆಯನ್ನು ಅದ್ಭುತವಾಗಿ ನಾವು ಅನುಭವಿಸೋಣ. ಅಷ್ಟು ಮಾತ್ರವಲ್ಲ, ನೀವು ಸದಾ ಬಿಡುಗಡೆಗಳಿಗಾಗಿ, ಸ್ವಸ್ಥತೆಗಾಗಿ, ಅದ್ಭುತಗಳಿಗಾಗಿ, ಅತಿಶಯಗಳಿಗಾಗಿ ಪ್ರಾರ್ಥಿಸಿರಿ. ಪ್ರಾರ್ಥಿಸುತ್ತಾ ಬನ್ನಿರಿ, ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ಇವತ್ತು ರಾತ್ರಿ 9:30ಯಿಂದ ಆನ್ಲೈನ್ ಪ್ರೇ ಇರ್ತದೆ. ಇವತ್ತು ರಾತ್ರಿ 9:30ಯಿಂದ ಆನ್ಲೈನ್ ಪ್ರೇ ಇರ್ತದೆ. ತುಮಕೂರಿನ ಹೆದರದಿರೋ ನನ್ನ ಮನವೇ ಹಿರಿ ಸಭೆಯಲ್ಲಿ, ತಿಮ್ಲಾಪುರ ದಿನೆಯ ತುಮಕೂರಿನ ಹಿರಿ ಸಭೆಯಲ್ಲಿ. ಆತ್ಮೀಯ ದೇವಶುಂಡ್ರೆ, ವಿಶೇಷವಾಗಿ ಈ ನೈಟ್ ಪ್ರೇಯರ್ನಲ್ಲಿ ಸಹೋದರಿ ಮೋನಿಕಾ ಸಿಸ್ಟರ್ ವಾಕ್ಯ ಸಂದೇಶವನ್ನು ಹೊತ್ತು ತರಲಿಕ್ಕಿದ್ದಾರೆ. ಆನ್ಲೈನ್ ಪ್ರೇಯರ್ನಲ್ಲಿ ನೀವು ಭಾಗವಹಿಸಿ ನೈಟ್ ಇಲ್ಲೇ ಉಳಿದುಕೊಂಡು ಉದಯ ಕಾಲದಲ್ಲಿ ಸಂಡೇ ಸರ್ವಿಸನ್ನು, ಅಂದರೆ ಕರ್ತನ ಸಂಸ್ಕಾರ ಭೋಜನದ ಆರಾಧನೆಯನ್ನು ಮುಗಿಸಿಕೊಂಡು ನೀವು ಹೋಗ್ಬೋದು. ಸರಿಯಾಗಿ 9:00 ದೇವರ ಪರಿಶುದ್ಧವಾದಂಥ ಪುನರುತ್ಥಾನದ ಭಾನುವಾರದ ಆರಾಧನೆ ಭಾನುವಾರ ಪ್ರಾರಂಭವಾಗ್ತದೆ. ಬೆಂಗಳೂರು ಪಟ್ಟಣದಲ್ಲಿ ಸರಿಯಾಗಿ 7 ಗಂಟೆಯಿಂದ 9 ಗಂಟೆ ತನಕ ನಡೆಯುವಂಥ ಪರಿಶುದ್ಧವಾದಂಥ ಆರಾಧನೆಗಾಗಿ ನಿಮ್ಮನ್ನು ಸ್ವಾಗತಿಸ್ತೇನೆ. ನಾನು ಉದಯ ಕಾಲದಲ್ಲಿ 7 ಗಂಟೆಗೆ ಬೆಂಗಳೂರಿನ ಜಿಪ್ಸಿ ಟ್ರೈನಿಂಗ್ ಸೆಂಟರ್, ಜಯಂತಿ ಸರ್ಕಲ್, BBMP ಆಫೀಸ್ ಆಪೋಸಿಟ್ ಹೊರಮಾವು ಅಗ್ರದಲ್ಲಿ ನಡೆಯುವಂಥ ಈ ವಿಶೇಷವಾದ ಆರಾಧನೆಯಲ್ಲಿ ಪಾಲ್ಗೊಳ್ಳಲು ದೇವರ ನಾಮವನ್ನು ನೀವು ಘನಪಡಿಸಿರಿ. ಕುಟುಂಬವಾಗಿ ಬನ್ನಿರಿ. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ. ವಿಶೇಷವಾಗಿ ಈ ಕುಟುಂಬ ಪ್ರಾರ್ಥನೆಗಾಗಿ ನೀವು ಪ್ರಾರ್ಥನೆ ಮಾಡಿರಿ. ಪ್ರತಿ ಮಂಗಳವಾರ, ಪ್ರತಿ ಶುಕ್ರವಾರ ತಪ್ಪದ ರೀತಿಯಲ್ಲಿ ರಾತ್ರಿ 9 ಗಂಟೆಯಿಂದ ನಡೆಯುವಂಥ ಈ ಕುಟುಂಬ ಪ್ರಾರ್ಥನೆಗಳಲ್ಲಿ ನೀವು ನಿಮ್ಮ ಕುಟುಂಬದ ಸಮೇತವಾಗಿ ಭಾಗವಹಿಸಿ. ಅಷ್ಟು ಮಾತ್ರವಲ್ಲ, ಈ ಲಿಂಕನ್ನು ಅನೇಕ ಜನರಿಗೆ ಶೇರ್ ಮಾಡಿರಿ. ಅನೇಕರು ಈ ಕುಟುಂಬ ಪ್ರಾರ್ಥನೆಯಲ್ಲಿ ಭಾಗವಹಿಸಿ ಅವರ ಕುಟುಂಬದ ಆಧ್ಯಾತ್ಮಿಕತೆ ಜೀವಿತವನ್ನು ಅಭಿವೃದ್ಧಿಪಡಿಸಿಕೊಳ್ಳಲು, ಪ್ರತ್ಯೇಕವಾಗಿ ಪ್ರಾರ್ಥನಾ ವೇದಿಯನ್ನು ಕಟ್ಟಿಕೊಳ್ಳಲು ಇದೊಂದು ಸುವರ್ಣಾವಕಾಶವಾಗಿರುತ್ತದಾಗಿದೆ. ಕರ್ತನು ನಿಮ್ಮನ್ನು ಆಶೀರ್ವಾದ ಮಾಡಲಿ. ದಾಸನ ಕಣ್ಣುಗಳು ಯಜಮಾನನನ್ನು ನೋಡುವ ರೀತಿಯಲ್ಲಿ, ದಾಸಿಯ ಕಣ್ಣುಗಳು ಯಜಮಾನಿಯ ಕೈಗಳನ್ನು ಎದುರು ನೋಡುವ ರೀತಿಯಲ್ಲಿ ಕ್ರೈಸ್ತ ಮಕ್ಕಳಾಗಿರುವಂಥ ನಾವು ಪ್ರತಿದಿನವೂ ಸಹ ನಮ್ಮ ಜೀವಿತದಲ್ಲಿ ಆತನ ಕಣ್ಣುಗಳನ್ನು ನೋಡಬೇಕು, ಆತನ ಕರಗಳನ್ನು ನೋಡಬೇಕು, ಆತನ ಪ್ರೀತಿಯನ್ನು ಬಯಸುತ್ತಾ ಆತನ ಸಮ್ಮುಖ ಸಾನ್ನಿಧ್ಯಾನದಲ್ಲಿ ನಾವು ಬದುಕಬೇಕು. ಹೌದು ಪ್ರೀತಿಯುಳ್ಳ ದೇವಶುಂಡ್ರೆ, ಕರ್ತನ ಸನ್ನಿಧಾನದಲ್ಲಿ ದೇವರ ವಾಕ್ಯವನ್ನು ಆಲಿಸುತ್ತಿರುವಂಥ ನಿನ್ನ ಬದುಕಿನಲ್ಲಿ ಆತನ ಕರಗಳೇ ನಮ್ಮನ್ನು ಸದಾಕಾಲ ಪರಿಪಾಲನೆ ಮಾಡುವಂಥದ್ದಾಗಿದೆ. ಆತನ ಕಣ್ಣುಗಳು ಯಾವಾಗಲೂ ನಮ್ಮ ಮೇಲೆ ದೃಷ್ಟಿ ಇಟ್ಟು ನಮಗೆ ಬೇಕಾದಂಥ ಎಲ್ಲ ಅಗತ್ಯಗಳನ್ನು ಪೂರೈಸುವಂಥ ದೇವರು ಆತನಾಗಿರುವುದರಿಂದ ದೇವರ ಸನ್ನಿಧಾನದಲ್ಲಿ ಯಾವಾಗಲೂ ಕ್ರೈಸ್ತ ಮಕ್ಕಳು ನಾವು ಆತನ ಕೈಗಳನ್ನೇ, ಆತನ ಮುಖವನ್ನೇ, ಆತನ ಪ್ರಸನ್ನತೆಯನ್ನೇ ಎದುರು ನೋಡುವಂಥವರಾಗಿರಬೇಕು. ಸತ್ಯವೇದದಲ್ಲಿ ನಾವು ನೋಡುತ್ತೇವೆ, ಋತಳು ರಾತ್ರಿಯಲ್ಲೆಲ್ಲ ಅವಳು ಬೋವಜನ ಕಾಲ ಬಳಿನಲ್ಲಿ ಕೂತುಕೊಂಡು ಆತನ ಆಶೀರ್ವಾದಕ್ಕಾಗಿ ಎದುರು ನೋಡ್ತಾ ಇದ್ಲಂತೆ. ಯಾವಾಗಿಂದ ಅಂದರೆ ಸಂಜೆ ಹೊತ್ತಿನಿಂದ
ರಾತ್ರಿಯಲ್ಲೆಲ್ಲ ಉದಯ ಕಾಲ ಆಗುವ ತನಕ ಭೋಜನ ಕಾಲ ಬಳಿನಲ್ಲಿ ಕೂತುಕೊಂಡು ರೂತು ನಿದ್ರಿಸದೆ ತೂಕಡಿಸದೆ ಯಾವಾಗ ನನ್ನ ಯಜಮಾನ ನನ್ನ ಜೊತೆಯಲ್ಲಿ ಮಾತನಾಡುತ್ತಾನೆ, ಯಾವಾಗ ನನ್ನನ್ನು ಆಶೀರ್ವಾದ ಮಾಡುತ್ತಾನೆಂಬುದಾಗಿ ಅವಳು ಕಾದಿದ್ದುಕೊಂಡು ಆತನ ಹತ್ತಿರ ಆತನ ಪಾದದ ಬಳಿನಲ್ಲಿ ಕೂತುಕೊಂಡಿದ್ದಳು. ಉದಯ ಕಾಲದಲ್ಲಿ ಆತನು ಎದ್ದು, ನೀನು ಯಾವ ಆತನ ರೆಕ್ಕೆಗಳನ್ನು ಆಶ್ರಯಿಸಿಕೊಂಡು ಬಂದಿದೆಯೋ ಆತನು ನಿನ್ನನ್ನು ಆಶೀರ್ವಾದ ಮಾಡಿ ಅಭಿವೃದ್ಧಿಪಡಿಸಲಿ ಎಂಬುದಾಗಿ ಬೋಷನು ರೂತಳನ್ನು ಆಶೀರ್ವಾದ ಮಾಡುತ್ತಾನೆ. ಅಷ್ಟು ಮಾತ್ರವಲ್ಲ, ಯಾಕೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನು ರಾತ್ರಿಯಲ್ಲೆಲ್ಲ ದೇವರ ಪಾದವನ್ನು ಬಿಗಿದಪ್ಪಿ ಹಿಡಿದು ಆತನನ್ನೇ ದೃಷ್ಟಿಸಿ ನೋಡುತ್ತಾ ಇದ್ದನಂತೆ. ಎಲ್ಲಿ ತನಕ ಅಂದರೆ ರಾತ್ರಿ ಮಾತ್ರವಲ್ಲ, ಉದಯ ಕಾಲದ ಆ ಸೂರ್ಯಾಸ್ತಮವಾಗುವ ತನಕ ಪಟ್ಟು ಬಿಡದೆ ಆತನ ಪಾದವನ್ನು ಗಟ್ಟಿಯಾಗಿ ಹಿಡಿದು ಆತನಿಗೆ ಪ್ರಾರ್ಥನೆ ಮಾಡುತ್ತಾ ಇದ್ದಂತೆ, ನಿರೀಕ್ಷಿಸ್ತಾ ಇದ್ದನಂತೆ. ದೇವರೇ, ನೀನು ನನ್ನನ್ನು ಆಶೀರ್ವದಿಸದ ಹೊರತು ನಾನು ನಿನ್ನನ್ನು ಬಿಡುವುದಿಲ್ಲ ಎಂಬುದಾಗಿ. ಹೌದು ಪ್ರೀತಿಯುಳ್ಳ ದೇವಶಂಡ್ರೆ, ನಿನ್ನ ಜೀವಿತದಲ್ಲಿ ಕಷ್ಟದ, ಸಂಕಟದ, ಇಕ್ಕಟ್ಟಿನ, ದುಃಖದ, ಒಂಟಿತನದ, ವೇದನೆಯ, ಅನಾರೋಗ್ಯದ ಅನೇಕ ವಿಧವಾದಂಥ ಸಂಕಷ್ಟಗಳ ಮಧ್ಯದಲ್ಲಿ ಇರುವಾಗ ಮಾತ್ರವಲ್ಲ, ಪ್ರತಿಯೊಂದು ಸಂದರ್ಭದಲ್ಲೂ ಸಹ ನಮ್ಮ ಕಣ್ಣುಗಳು ಆತನ ಕರೆಗಳನ್ನು, ಆತನ ಪ್ರಸನ್ನತೆಯುಳ್ಳಂಥ ಆತನ ಮುಖವನ್ನು ಯಾವಾಗಲೂ ನೋಡಬೇಕು, ಯಾವಾಗಲೂ ನೋಡಬೇಕು. ಯಾಕೆಂತ ಹೇಳಿದರೆ, ಆತನ ಮುಖವನ್ನು ದೃಷ್ಟಿಸಿದವರು ಎಂದೂ ಆಶಾಭಂಗ ಪಡುವುದಿಲ್ಲ. ಆತನನ್ನು ನಿರೀಕ್ಷಿಸುವವರಿಗೆ, ಆತನನ್ನು ಹುಡುಕುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲವೇ ಇಲ್ಲ, ಇಲ್ಲವೇ ಇಲ್ಲ. ಅನೇಕ ಸಂದರ್ಭಗಳಲ್ಲಿ ನಮ್ಮ ಪರಿಸ್ಥಿತಿಗಳು ನಮ್ಮನ್ನು ಪ್ರಾರ್ಥನೆ ಮಾಡದ ಹಾಗೆ, ದೇವರ ಸಾನ್ನಿಧ್ಯವನ್ನು ಪ್ರವೇಶ ಮಾಡದ ಹಾಗೆ, ಭ್ರಮೆಯಲ್ಲಿ ಬದುಕುವ ಹಾಗೆ, ಎಷ್ಟು ಪ್ರಾರ್ಥನೆ ಮಾಡಿದರೂ, ಎಷ್ಟು ವಾಕ್ಯಗಳನ್ನು ಓದಿದರೂ, ಎಷ್ಟು ನಾವು ದೇವರೊಟ್ಟಿಗೆ ಬಾಂಧವ್ಯವನ್ನು ಬೆಳೆಸಿಕೊಂಡರೂ, ಅಯ್ಯೋ ನಮ್ಮ ಜೀವಿತದಲ್ಲಿ ಉತ್ತರನೇ ಸಿಗುತ್ತಾ ಇಲ್ಲವಲ್ಲ. ನಾವು ಎಷ್ಟು ಪ್ರಾರ್ಥನೆ ಮಾಡೋಣ. ನೀವು ಹೇಳ್ಬೋದು, ಬ್ರದರ್ ನೀವು ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡಿರಿ ಎಂಬುದಾಗಿ ಹೇಳಿದಾಗ ಉದಯ ಕಾಲದಲ್ಲಿ ಎದ್ದು ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಕುಟುಂಬ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದೇವೆ, ಉಪವಾಸ ಪ್ರಾರ್ಥನೆಗಳನ್ನು ಮಾಡ್ತಾ ಇದ್ದೇವೆ. ಆದರೆ ನಮ್ಮ ಜೀವಿತದಲ್ಲಿ ಯಾಕೆ ನಾವು ನೆನೆಸಿದ್ದು ಕಾರ್ಯಗತಿಗೆ ಬರ್ತಾ ಇಲ್ಲ? ಯಾಕೆ ನಾವು ಬೇಡಿದ್ದನ್ನು ದೇವರು ಕೊಡ್ತಾ ಇಲ್ಲ? ನಮ್ಮ ಜೀವಿತದಲ್ಲಿ ನಮ್ಮ ಮೊರೆಯನ್ನು ದೇವರು ಆಲಿಸ್ತಾ ಇಲ್ವಾ ಎಂಬುದಾಗಿ ಒಂದು ವೇಳೆ ಕೊರಗುತ್ತಿರುವಂಥ ದೇವರ ಮಗುವೆ, ನೀನು ಅಂದುಕೊಂಡ ಹಾಗೆ ನಿನ್ನ ಪ್ರಾರ್ಥನೆಗಳನ್ನು ದೇವರು ತಿರಸ್ಕಾರ ಮಾಡೋದಿಲ್ಲ. ಒಂದು ವೇಳೆ ನೀನು ತಿಳಿದುಕೊಂಡ ಹಾಗೆ ನಿನ್ನ ಪ್ರಾರ್ಥನೆಗಳನ್ನು ಆತನು ಅಲಕ್ಷ್ಯ ಮಾಡುವ ದೇವರು ಅಲ್ಲ. ಆತನು ಒಂದು ವೇಳೆ ಅಲಕ್ಷ್ಯ ಮಾಡ್ತಾ ಇದ್ದಾನಂದರೆ, ತಡೆಗಳನ್ನು ಮಾಡ್ತಾ ಇದ್ದಾನಂದರೆ, ನಿನ್ನ ವಿಷಯವಾಗಿ ಆತನು ಆಲೋಚಿಸುತ್ತಾ ಇದ್ದಾನೆ. ನಿನ್ನ ವಿಷಯವಾಗಿ ಅತ್ಯುತ್ತಮವಾದದನ್ನು ಸಿದ್ಧಪಡಿಸುವುದಕ್ಕೋಸ್ಕರವಾಗಿ ಆತನು ಪ್ರತ್ಯೇಕವಾಗಿ ನಿನ್ನ ವಿಷಯದಲ್ಲಿ ಮಾಡಬೇಕಾದಂಥ ಮಹಿಮೆಯಾದ ಕಾರ್ಯಗಳನ್ನು ಸರಿಯಾದ ತಕ್ಕ ಸಮಯದಲ್ಲಿ ಮಾಡಬೇಕೆಂಬುದಾಗಿ ಅಲಕ್ಷ್ಯ ಮಾಡ್ತಾ ಇದ್ದಾನೆ ವಿನಃ, ನಿನಗೆ ಅಲಕ್ಷ್ಯನೋ ಅಥವಾ ನಿನಗೆ ತಿರಸ್ಕಾರ ಮಾಡಿಯೋ ನಿನ್ನ ಮೊರೆಯನ್ನು ನಾನು ಕೇಳುತ್ತಿಲ್ಲ ಎಂಬುದಾಗಿ ಹೇಳಿ ನಿನ್ನನ್ನು ಆತನು ದೂರ ತಳ್ಳಿ ಆತನು ಸುಮ್ಮನೆ ಕೂತುಕೊಂಡಂಥ ದೇವರಲ್ಲ. ಒಂದು ವೇಳೆ ಅಲಕ್ಷ್ಯವಾಗ್ತಾ ಇದೆ ಅಂದರೆ, ನಿನ್ನ ಪ್ರಾರ್ಥನೆಗಳಿಗೆ, ನಿನ್ನ ಮೊರೆಗಳಿಗೆ ತಡೆಯಾಗ್ತಾ ಇದ್ದೀರಂದರೆ, ದನಾಕ್ಕೆ ಸ್ತೋತ್ರವಾಗಲಿ, ಉನ್ನತವಾದದ್ದನ್ನೇ ಕೊಡುವುದಕ್ಕಾಗಿ ದೇವರು ತಡ ಮಾಡ್ತಾ ಇದ್ದಾನೆ. ಯಾವತ್ತೂ ಸದಾ ನಮ್ಮ ನಂಬಿಕೆ, ನಮ್ಮ ನಿರೀಕ್ಷೆ, ನಮ್ಮ ಪ್ರಾರ್ಥನಾ ಜೀವಿತದಲ್ಲಿ ನಾವು ಕಳೆದುಕೊಳ್ಳಬಾರದು. ದೇವ ಮಗುವೆ, ಯೋಸೇಫನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ 13 ವರ್ಷದವನಿದ್ದಾಗ ದೇವರು ಆತನಿಗೆ ದರ್ಶನವನ್ನು ಕೊಟ್ಟು ಹೇಳಿದಂಥ ಆ ದರ್ಶನವನ್ನು ಯಾರೇ ಬಂದು ಆತನ ಎದುರಾಗಿ ನಿಂತುಕೊಂಡು ಮಾತನಾಡಿದರೂ ಅವನ ನಂಬಿಕೆ, ಅವನ ನಿರೀಕ್ಷೆ, ಅವನ ಬಯಕೆ ಆ ದರ್ಶನವಾಗಿತ್ತೇ ವಿನಃ ಬೇರೆ ಸಂಗತಿಗಳು ಇರಲೇ ಇಲ್ಲ. ಬೇರೆ ಸಂಗತಿಗಳನ್ನು ಯೋಚನೆ ಮಾಡ್ತಾನೆ ಇರಲಿಲ್ಲ.
ಯಾಕೋಬನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಯೋಸೇಫನು ಆಲ್ರೆಡಿ 27 ವರ್ಷವಾಗುತ್ತೆ. 27 ವರ್ಷದ ತನಕ ಯಾಕೋಬನು ಕಣ್ಣೀರು ಇಡ್ತಾನೆ ಇರ್ತಾನೆ, ದುಃಖ ಪಡ್ತಾನೆ ಇರ್ತಾನೆ. 22 ವರ್ಷದ ತನಕ ಯೋಸೇಫನ ಬಗ್ಗೆ ಯಾವ ಸಂಗತಿಗಳು ಆತನ ಕಿವಿಗೆ ಮುಟ್ಟೋದಿಲ್ಲ. ಯೋಸೇಫನು ಅಳುತ್ತಿರುವಂಥ ಸಂಗತಿಯನ್ನು ನೋಡಿ ದೇವರು ಯಾಕೋಬನೇ ಯಾಕೆ ಅಳ್ತಾ ಇದೆಯಾ, ಯೋಸೇಫನ ವಿಷಯದಲ್ಲಿ ಯಾಕೆ ಕಳವಳ ಪಡ್ತಿದೆಯಾ ಅಂತ ಒಂದು ದಿನವಾದರೂ ಸಹ ಯಾಕೋಬನ ಸಂಗಡ ಆತನು ಮಾತಾಡಲೇ ಇಲ್ಲ. ನನ್ನನ್ನು ಗಮನಿಸಿ ಆತ್ಮೀಯ ದೇವಶಂಡ್ರೆ, ಸತತವಾಗಿ 22 ವರ್ಷಗಳ ನಂತರ ಐಗುಪ್ತ ದೇಶದಲ್ಲಿ ಯೋಸೇಫನು ವಾಸ ಮಾಡ್ತಾ ಇದ್ದಾನೆ ಎನ್ನುವಂಥ ಸಂಗತಿ ಯಾಕೋಬನ ಕಿವಿಗೆ ಬೀಳ್ತದೆ. 22 ವರ್ಷಗಳ ನಂತರ ನನ್ನನ್ನು ಕೇಳುವುದಾದರೆ ಅಲ್ಲಿ ತನಕ ದೇವರು ಅವನ ಪ್ರಾರ್ಥನೆಗಳಿಗೆ ಉತ್ತರವನ್ನು ಕೊಡಲಿಲ್ಲ. ಹಾಗಂತ ಹೇಳಿ ದೇವರು ಯಾಕೋಬನು ಮೊರೆ ಇಡ್ತಾ ಇದ್ದಂಥ ತನ್ನ ಮಗನ ವಿಷಯದಲ್ಲಿ ದೇವರು ಸುಮ್ಮನೆ ಇರಲಿಲ್ಲ. ಇಲ್ಲಿ ಆತನ ಮಗನಾಗಿರುವಂಥ ಯೋಸೇಫನ ವಿಷಯದಲ್ಲಿ ತನ್ನ ಕಾರ್ಯವನ್ನು ಆತನು ನಡೆಸುತ್ತಲೇ ಇದ್ದನು. ಆತ್ಮೀಯ ದೇವಶಂಡ್ರೆ, 17 ವರ್ಷಗಳ ಕಾಲ ಸತತವಾಗಿ ವನವಾಸವನ್ನು ಅನುಭವಿಸಿದ ನಂತರ ಆ 30ನೇ ವರ್ಷದಲ್ಲಿ ಯೋಸೇಫನು ಐಗುಪ್ತ ದೇಶದ ಪ್ರಧಾನಮಂತ್ರಿಯಾಗಿ ಮಾರ್ಪಟ್ಟಂಥ ವೇಳೆಯ ಅದಾದ ನಂತರವೂ ಸಹ ದೇವರಿಗೆ ಸ್ತೋತ್ರವಾಗಲಿ, 22 ವರ್ಷಗಳ ನಂತರ ಯೋಸೇಫನ ಕುರಿತು ಯಾಕೋಬನಿಗೆ ಸುದ್ದಿ ಮುಟ್ಟಿದಾಗ ಆತನು ಬಹು ಸಂತೋಷವುಳ್ಳವನಾಗ್ತಾನೆ. ಇಲ್ಲಿ ಒಂದು ಟ್ವಿಸ್ಟನ್ನು ನಾನು ಹೇಳಿದ್ದೇನೆ. ಯಾಕೆ ಯಾಕೋಬನ ಮೊದಲನೇ ಪ್ರಾರ್ಥನೆಯನ್ನು ಕೇಳಿ ದೇವರು ಅವನನ್ನು ಆಶೀರ್ವದಿಸಿ ನಿನ್ನ ಸಂತತಿಯನ್ನು ಹಬ್ಬಿ ಹರಡಿಕೊಳ್ಳುವ ಹಾಗೆ ಮಾಡುತ್ತೇನೆಂಬುದಾಗಿ ಲಾಬಾನನ ವಿಷಯದಲ್ಲಿ ಅದ್ಭುತಗಳನ್ನು ನಡೆಸಿ ಯಾಕೋಬನ ಚಿತ್ರದಲ್ಲಿ ಬೇಡಿದ್ದನ್ನೆಲ್ಲವ ಆತನು ಬೇಡಿದ್ದೆಲ್ಲವನ್ನ ಅನುಗ್ರಹಿಸುತ್ತಾ ಬಂದು ತನ್ನ ಮಗನ ವಿಷಯದಲ್ಲಿ ಯಾಕೆ ಆತನು ಮಾತಾಡಲಿಲ್ಲ ಅಂದರೆ, ಒಂದು ವೇಳೆ ಅವನ ಕಣ್ಣೀರನ್ನು ನೋಡಿ ದೇವರು ಯಾಕೋಬನಿಗೆ 10 ವರ್ಷಕ್ಕೋ 11 ವರ್ಷಕ್ಕೋ 15 ವರ್ಷಕ್ಕೋ ಯೋಸೇಫನಿದ್ದಾನೆ, ನೀನು ಭಯಪಡಬೇಡ ಎಂಬುದಾಗಿ ಒಂದು ವೇಳೆ ಹೇಳಿದರೆ ಯಾಕೋಬನು ಸುಮ್ಮನೆ ಇರ್ತಿರಲಿಲ್ಲ. ಏನು ಮಾಡ್ತಿದ್ದ ಗೊತ್ತಾ? ನೇರವಾಗಿ ಐಗುಪ್ತ ದೇಶಕ್ಕೆ ಹೋಗಿ ಆತನು ಪಡುತ್ತಿರುವಂಥ ಪಾಡುಗಳು, ಅವನ ಕಷ್ಟಗಳನ್ನು ನೋಡಿ, ಮಗನೇ ನೀನು ಯಾಕೆ ಇಲ್ಲಿದ್ದಿ, ನಾನು ನಿನ್ನ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಿದ್ದೇನೆ, ನೀನು ಬಾ ಎಂಬುದಾಗಿ ಯೋಸೇಫನನ್ನು ಯಾಕೋಬನು ಕರ್ಕೊಂಡು ಬಂದುಬಿಡ್ತಾ ಇದ್ದನು. ಆಗಲೇ ದರ್ಶನಗಳು, ದೇವರು ಕೊಟ್ಟಂಥ ಆ ಕನಸುಗಳು ಅಲ್ಲಿಗೆ ಸ್ಟಾಪ್ ಆಗ್ತಾ ಇತ್ತು. ಯಾಕೆ 22 ವರ್ಷಗಳ ನಂತರ ದೇವರು ಆತನಿಗೆ ಮಾತನಾಡಿದನೆಂದರೆ, ದೇವರಿಗೆ ಸ್ತೋತ್ರವಾಗಲಿ ಆತ್ಮೀಯ ದೇವಶಂಡ್ರೆ, ದೇವರಿಗೂ ಒಂದು ಸಾರಿ ವಾಗ್ದಾನ ಮಾಡಿದಾನಂದರೆ, ಒಂದು ಸಾರಿ ದರ್ಶನವನ್ನು ಕೊಟ್ಟಿದ್ದಾನಂದರೆ, ಒಂದು ಸಾರಿ ದೇವರು ಪ್ರಮಾಣ ಮಾಡಿದ್ದಾನಂದರೆ ಅದನ್ನು ಪರಿಪೂರ್ಣವಾಗುವ ತನಕ ಆತನು ಕೈ ಬಿಡೋದಿಲ್ಲ. ಯೋಸೇಫನ ಜೀವಿತದಲ್ಲಿ ನಡೆದಂಥ ಘಟನೆಗಳನ್ನು ಗಮನಿಸುವಂಥ ಸಂದರ್ಭದಲ್ಲಿ ಎಷ್ಟೋ ಜನ ಆತನನ್ನು ಹೊಡಿತಾರೆ, ಬಂಧನಗಳಲ್ಲಿ ಆತನು ಬಿದ್ದು ಹೋಗ್ತಾನೆ, ಸೆರೆಮನೆಗಳಲ್ಲಿ ಕಟ್ಟಲ್ಪಟ್ಟಂಥ ಕಟ್ಟುಗಳ ಮಧ್ಯದಲ್ಲಿ ಜೀವಿಸುತ್ತಾನೆ. ಆದರೆ ದೇವರು ಆತನ ಕೈ ಬಿಡದೆ ಆತನ ದರ್ಶನವನ್ನು ಪೂರೈಸಿ ಆತನ ಆ ಸಿಂಹಾಸನವನ್ನು ಏರು ತನಕ ಆತನಿಗೆ ಮಾತ್ರ ದೇವರು ಕೈ ಬಿಡಲಿಲ್ಲ. ಒಂದು ಸಂಗತಿನ ನೋಡ್ರಿ, ತಂದೆ ತನ್ನ ಮಗನಿಗಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾನೆ, ಯೋಸೇಫನು ಕೊಟ್ಟಂಥ ದರ್ಶನ ಹಿಡಿದು ಮುಂದೆ ಹೋಗ್ತಾ ಇದ್ದಾನೆ. ಯೋಸೇಫನ ಸಂಗಡ ಆಗಲಿ ಯಾಕೋಬನ ಸಂಗಡ ಆಗಲಿ ದೇವರು ಮಾತಾಡಲಿಲ್ಲ. ಆದರೆ ಒಂದು ಸಂಗತಿ, ದೇವರು ಯಾರ ಜೊತೆಗೆ ಮಾತನಾಡಿದನು ಗೊತ್ತಾ? ಯಾಕೋಬನ ಜೀವಿತದಲ್ಲಿ ಯಾವ ಸಮಸ್ಯೆ ಇತ್ತೋ ಆ ಸಮಸ್ಯೆಗಳ ಸಂಗಡ ಮಾತನಾಡಿ ಯೋಸೇಫನನ್ನು ಆಶೀರ್ವಾದ ಮಾಡಿದನು. ಯಾಕೋಬನ ಸಂಗಡ ಆತನು ಮಾತನಾಡದೆ ಹೋದರೂ ಯಾಕೋಬನಿಗಿದ್ದಂಥ ಸಮಸ್ಯೆಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಯಾಕೋಬನಿಗಿರುವಂಥ ಸಮಸ್ಯೆಗಳ ಸಂಗಡ ಆತನು ಮಾತನಾಡಿ ಕೊನೆಯದಾಗಿ ಒಂದು ಉನ್ನತವಾದ ಆಶೀರ್ವಾದದಲ್ಲಿ ತನ್ನ ಮಗನು ನೆಲೆಗೊಂಡಿದ್ದನ್ನು ಆತನು ಪ್ರಕಟಿಸುವುದನ್ನು ನಾವು ನೋಡುತ್ತೇವೆ. ಇವತ್ತು ಅನೇಕ ಜನರು ಅಂದ್ಕೊಂಡು ಬಿಟ್ಟಿರ್ತೇವೆ, ಏನು ಗೊತ್ತಾ,
ಅಯ್ಯೋ ನನ್ನ ಪ್ರಾರ್ಥನೆಯನ್ನು ಕೇಳೋದಿಲ್ಲ, ಎಷ್ಟು ವರ್ಷ ಅಂತ ಪ್ರಾರ್ಥನೆ ಮಾಡಲಿ, ಎಷ್ಟು ವರ್ಷ ಅಂತ ಕಾಯಲಿ, ಎಷ್ಟು ವರ್ಷ ಅಂತ ದೇವರ ಸನ್ನಿಧಾನದಲ್ಲಿ ಕೂಗಲಿ ಕೇಳಲಿ. ಆತ್ಮೀಯ ದೇವಜನರೇ, ದನಾಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಈ ರೀತಿಯಾದ ಪ್ರಶ್ನೆ ನಿನಗಿರುವುದಾದರೆ ಇದು ನಿನಗೆ ಒಂದು ಪರೀಕ್ಷೆಯ ಕಾಲವಾಗಿರುವಂಥದ್ದಾಗಿದೆ. ಇದು ಒಂದು ಪರೀಕ್ಷೆಯ ಕಾಲವಾಗಿರುವಂಥದ್ದಾಗಿದೆ. ನನ್ನನ್ನು ಗಮನಿಸ್ರಿ ದೇವಜನರೇ, ದನಾಕ್ಕೆ ಸ್ತೋತ್ರವಾಗಲಿ. ಶಾಲೆಗಳಲ್ಲಿ, ಕಾಲೇಜುಗಳಲ್ಲಿ ಟೀಚರ್ ಪಾಠಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಅವರು ಪದೇ ಪದೇ ಕೇಳ್ತಾ ಇರ್ತಾರೆ. ಏನಂತ ಕೇಳ್ತಿರ್ತಾರೆ ಗೊತ್ತಾ? ಈ ಪ್ರಶ್ನೆಗೆ ಕ್ಲಿಯರ್ ಆಯ್ತಾ? ಈ ಪ್ರಶ್ನೆಗೆ ಉತ್ತರ ಬಂತಾ? ನಿಮಗೆ ಗೊತ್ತಾಯ್ತಾ? ಏನಾದ್ರು ಡೌಟ್ ಇದ್ರೆ ಕೇಳಿ, ಡೌಟ್ ಇದ್ರೆ ಕೇಳಿ ಎಂಬುದಾಗಿ ಟೀಚರ್ ಸ್ಟೂಡೆಂಟ್ಸ್ಗೆ ಪದೇ 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 ಕೇಳ್ತಾ ಇರ್ತಾರೆ. ಆದರೆ ಅದೇ ಟೀಚರ್ ಎಕ್ಸಾಮ್ ಬಂದಂಥ ಸಂದರ್ಭದಲ್ಲಿ ಎಕ್ಸಾಮ್ ಹಾಲಲ್ಲಿ ಅದೇ ಟೀಚರ್ ಇರ್ತಾರೆ. ಆದರೆ ಎಕ್ಸಾಮ್ ಬರೆಯುವಂಥ ವಿದ್ಯಾರ್ಥಿಗಳು ಬಡ್ಕೊಂಡ್ರು ಸದಾ, ಕೂಗಿದ್ರು, ಕಿರ್ಚಿದ್ರು ಸದಾ, ಮೇಡಮ್ ಇದಕ್ಕೆ ಉತ್ತರ ಹೇಳ್ರಿ ಎಂಬುದಾಗಿ ಹೇಳಿದ್ರೆ ಸಹ ಅವ್ರು ತಿರುಗಿ ಒಂದು ಮಾತನ್ನು ಆಡಲ್ಲ. ಯಾಕೆಂದರೆ ಅದು ಎಕ್ಸಾಮ್ ಸೆಂಟರ್ ಆಗಿರ್ತದೆ. ಹಾಗಂತ ಹೇಳಿ ಟೀಚರ್ ಕೆಟ್ಟವ್ರಂತ ತಿಳ್ಕೊಬೇಡಿ. ಪರೀಕ್ಷೆಯ ಸಮಯನೇ ಬೇರೆ, ಉತ್ತರಗಳು ಸಿಗುವಂಥ ಸಮಯನೇ ಬೇರೆ. ಶಾಲೆಯಲ್ಲಿ ಇರುವಂಥ ಸಂದರ್ಭದಲ್ಲಿ ಉತ್ತರಗಳನ್ನು ಪದೇ ಪದೇ ಹೇಳ್ತಾ ಇರ್ತಾರೆ ಟೀಚರ್. ಆದರೆ ಎಕ್ಸಾಮ್ ಹಾಲಲ್ಲಿ ಮಾತ್ರ ಅವರು ಬಾಯಿನ ತುಟ್ಟಿಗೆ ಪಿಟ್ಟಿಗಂತ ಬಿಡೋದಿಲ್ಲ. ಕಾರಣ ಇಷ್ಟೇ ಆತ್ಮೀಯ ದೇವಜನರೇ, ದೇವರು ಸಹ ಇದೇ ರೀತಿಯಾಗಿ ನಮಗೆ ಪರೀಕ್ಷೆ ಉಳ್ಳುತ್ತಾರೆ. ನನ್ನ ಮೇಲೆ ನಂಬಿಕೆ, ನನ್ನ ಮೇಲೆ ನಿರೀಕ್ಷೆ ದೃಢವಾಗಿ ಇವರು ಇಟ್ಕೊಳ್ತಾರಾ? ನಿಜವಾಗ್ಲೂ ನಾನು ಅದ್ಭುತ ಮಾಡುತ್ತೇನೆ ಎಂಬುದಾಗಿ ಇವರು ನಂಬುತ್ತಾರಾ ಎಂಬುದಾಗಿ ದೇವರು ಸದಾ ಪರೀಕ್ಷೆಗೆ ನಮ್ಮನ್ನು ಒಡ್ಡುತ್ತಾರೆ. ಹಾಗಂತ ಹೇಳಿ ಆ ಪರೀಕ್ಷೆ ಕಾಲದಲ್ಲಿ ದೇವರು ನಿನ್ನ ಕೈ ಬಿಟ್ಟನು ಅಂತ ಅಲ್ಲ. ಆತನು ಉನ್ನತವಾಗಿ ನಿನ್ನ ಸಮಸ್ಯೆಗಳ ಸಂಗಡ ಆತನು ಮಾತನಾಡ್ತಾ ಇರ್ತಾನೆ. ಸಮಸ್ಯೆಗಳ ಸಂಗಡ ಆತನು ಮಾತನಾಡ್ತಾ ಇರ್ತಾನೆ. ದನಾಕ್ಕೆ ಸ್ತೋತ್ರವಾಗಲಿ. ಅಬ್ರಹಾಮನ ಜೀವನವನ್ನು ಕುರಿತು ನಾವು ನೋಡುವಂಥ ಸಂದರ್ಭದಲ್ಲಿ ಒಂದು ಬಲವಾದ ಸಮಸ್ಯೆಯ ಮಧ್ಯದಲ್ಲಿ ಆತನು ಸಿಕ್ಕಿ ಹಾಕಿಕೊಂಡು ಬಿಡ್ತಾನೆ. ತನ್ನ ಹೆಂಡತಿಯನ್ನೇ ತಂಗಿ ಎಂಬುದಾಗಿ ಸಂಬೋಧಿಸಿಬಿಡ್ತಾನೆ. ಫರೋಹ ಆ ರಾಜನು ಸಾರಾಳನ್ನು ತನ್ನ ಅರಮನೆಗೆ ಕರ್ಕೊಂಡು ಹೋಗಿಬಿಡ್ತಾನೆ. ಕರ್ಕೊಂಡು ಹೋದಂಥ ಸಂದರ್ಭದಲ್ಲಿ ಈ ಅಬ್ರಹಾಮನು ಗೋಳಾಡ್ತಾ ಇರ್ತಾನೆ. ಅಯ್ಯೋ, ಎಂಥ ಪರಿಸ್ಥಿತಿಗೆ, ಎಂಥ ಇಕ್ಕಟ್ಟಿಗೆ ನಾನು ಸಿಲುಕಿ ಹಾಕಿಕೊಂಡು ಬಿಟ್ಟನಲ್ಲ ಎಂಬುದಾಗಿ ಅಬ್ರಹಾಮನು ದೇವ್ರ ಹತ್ರ ಹಗಲು ರಾತ್ರಿ ಮೊರೆ ಇಡ್ತಾ ಇರ್ತಾನೆ. ದೇವರು ಬಂದು ಅಬ್ರಹಾಮನ ಹತ್ರ ಮಾತಾಡಲಿಲ್ಲ. ದೇವರು ಬಂದು ಅಬ್ರಹಾಮನ ಹತ್ರ ಮಾತಾಡಲಿಲ್ಲ. ದೇವರು ಬಂದು ಅಬ್ರಹಾಮನಿಗೆ ಯಾರು ಸಮಸ್ಯೆ ಆಗಿದ್ದಾರೋ ಆ ಸಮಸ್ಯೆ ಕೊಡುವಂಥ ಆ ವ್ಯಕ್ತಿಯ ಬಳಿನಲ್ಲಿ ಮಾತನಾಡಿದರು. ಆ ವ್ಯಕ್ತಿ ಫರೋಹನಾಗಿರುವಂಥ ಆ ರಾಜ, ಐಗುಪ್ತದ ಅರಸ. ಆ ರಾಜನಿಗೆ ಹೇಳ್ತಾ ಇದ್ದಾನೆ, ಫರೋಹನೇ, ಆ ಮಗಳ ಮೇಲೆ ನಿನ್ನ ಕೈ ನೀಡಬೇಡ. ಅವಳು ಅಬ್ರಾಮನ ಹೆಂಡತಿ, ಅವಳು ಪ್ರವಾದಿಯಾಗಿರುವಂಥ ಅಬ್ರಾಹ್ಮನ ಹೆಂಡತಿ. ಅವಳ ಮೇಲೆ ನಿನ್ನ ಕೈ ಇಟ್ಟರೆ ಹುಷಾರ್, ನಾಶವಾದಿ ಎಂಬುದಾಗಿ ಅವನ ಸಂಗಡ ಮಾತನಾಡ್ತಾನೆ. ಅಬ್ರಾಹ್ಮನಿಗೆ ಸಮಸ್ಯೆನೇ ಐಗುಪ್ತದ ಫರೋಹ. ಅಬ್ರಾಹ್ಮನ ಜೊತೆಯಲ್ಲಿ ಮಾತಾಡಲಿಲ್ಲ. ಆ ಸಮಸ್ಯೆ ಮಾಡುತ್ತಿರುವಂಥ ರಾಜನ ಸಂಗಡ ಮಾತನಾಡಿದಾಗ ಅವನು ಗಡ್ಡ 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 ಅಂತ ನಡಗುತ್ತಾನೆ. ನಡಗಿ ತಿರುಗಿ ಬಂದು ಅಬ್ರಾಹ್ಮನಿಗೆ ಹೇಳ್ತಾನೆ, ಅಬ್ರಾಹ್ಮ್ ಎಂಥ ತಪ್ಪು ಮಾಡಿದೆಯಪ್ಪ, ನಿನ್ನ ಹೆಂಡತಿ ಅಂತ ನನಗೆ ನೀನು ಹೇಳಬಾರ್ದ? ನನ್ನ ತಂಗಿ ಎಂಬುದಾಗಿ ನೀನು ಹೇಳಿ ಇಂಥ ಘನಘೋರವಾದಂಥ ತಪ್ಪನ್ನು ನನ್ನ ಮೂಲಕವಾಗಿ ನೀನು ಮಾಡಿಸ್ತಾ ಇದೆಯಲ್ಲ. ಈಗೋ ನಾನು ನಿನಗೆ ಸಾರಿ ಹೇಳ್ತೇನೆ, ನನ್ನನ್ನು ಕ್ಷಮಿಸು ಎಂಬುದಾಗಿ ಅಬ್ರಹಾಮನಿಗೆ ಸಾರಾಳನ್ನು ಒಪ್ಪಿಸುತ್ತಾನೆ. ಆತ್ಮೀಯ ದೇವಜನರೇ, ನನ್ನನ್ನು ಗಮನಿಸಿದ್ದೆ, ನಾಕೆ ಸ್ತೋತ್ರವಾಗಲಿ. ಒಂದು ವೇಳೆ ಎಂಥ ಬಲವಾದ ಸಮಸ್ಯೆಯ ಒಳಗಡೆ ನೀನು ಸಿಕ್ಕಿ ಹಾಕಿಕೊಂಡು ಈ ಸಮಸ್ಯೆಯಿಂದ ನನ್ನನ್ನು ಬಿಡಿಸುವರು ಯಾರು, ಈ ಕಂಟಕದಿಂದ ನನ್ನನ್ನು ಬಿಡಿಸುವರು ಯಾರು, ಈ ಸಮಸ್ಯೆ ಎಲ್ಲಿ ತನಕ ಇರ್ತದೆ ಎಂಬುದಾಗಿ ಒಂದು ವೇಳೆ ನೀನು ಯೋಚನೆ ಮಾಡುತ್ತಾ ಇದಕ್ಕೆ ಪರಿಹಾರ ಇಲ್ಲವಾ ಎಂಬುದಾಗಿ ನೀನು ಯೋಚನೆ ಮಾಡ್ತಿರುವುದಾದರೆ, ಪ್ರಾರ್ಥಿಸ್ತಾ ಇರುವುದಾದರೆ, ದೇವರಿಗೆ ಮೊರೆ ಇಡ್ತಿರುವುದಾದರೆ, ಇವತ್ತು ನೀನು ತಿಳಿದುಕೊಳ್ಬೇಕಾದಂಥ ಸಂಗತಿ, ದೇವರು ನಿನ್ನ ಜೊತೆ ಮಾತಾಡಲಿಲ್ಲ ಎಂಬುದಾಗಿ ನಿರಾಸೆ ಹಾಕಬೇಡ. ದೇವರು ನಿನ್ನ ಜೊತೆಯಲ್ಲಿ ಮಾತಾಡದಿದ್ದರೂ ನಿನಗಿರುವಂಥ ಸಮಸ್ಯೆ ಜೊತೆಯಲ್ಲಿ ಮಾತನಾಡಿ ನಿನಗೆ ಆಶೀರ್ವಾದ ಮಾಡುವ ದೇವರು ಆತನಾಗಿದ್ದಾನೆ.
ಆತನಾಗಿದ್ದಾನೆ. ಬೈಬಲ್ ಹೇಳ್ತದೆ, ಆದಿಕಾಂಡ 12ನೇ ಅಧ್ಯಾಯದ 16ನೇ ವಚನದಲ್ಲಿ ನಾವು ಗಮನಿಸುವಂಥ ಸಂದರ್ಭದಲ್ಲಿ ಐಗುಪ್ತನಾಗಿರುವಂಥ ಫರೋಹನು ಈ ಮಾತನ್ನು ಹೇಳ್ತಾ ಇದ್ದಾನೆ. ಫರೋಹನು ಆ ಸ್ತ್ರೀಯನ್ನು ಅರಮನೆಗೆ ಕರೆತರಿಸಿ ಆಕೆಯ ನಿಮಿತ್ತ ಅಬ್ರಾಹಮನಿಗೆ ಉಪಕಾರ ಮಾಡಿದನು. ಆಗ ಅಬ್ರಾಹಮನಿಗೆ ಕುರಿದನಗಳು, ಗಂಡು ಹೆಣ್ಣು ಕತ್ತೆಗಳು, ದಾಸದಾಸಿಯರು, ಒಂಟೆಗಳು ದೊರೆತವು. ದೆನಾಕೆ ಸ್ತೋತ್ರವಾಗಲಿ. ಅರ್ಥ ಆಗ್ತಿದೆಯಾ ನಿಮಗೆ? ದೆನಾಕೆ ಸ್ತೋತ್ರ. ಯಾರು ಸಮಸ್ಯೆ ಮಾಡ್ತಾ ಇದನೋ ಆ ಸಮಸ್ಯೆ ಮಾಡ್ತಿದ್ದಂಥ ಆ ಮನುಷ್ಯನ ಜೊತೆಯಲ್ಲಿ ಮಾತನಾಡಿ ದೇವರು ಬರಿಗೈನಲ್ಲಿ ಸಾರಾಳನ್ನು ಕಳಿಸ್ತಾ ಇಲ್ಲ, ಅನೇಕ ಆಶೀರ್ವಾದಗಳಿಂದ ಅವಳನ್ನು ತುಂಬಿಸಿ ಕಳಿಸ್ತಾ ಇದ್ದಾನೆ. ನೀವು ಸಮೃದ್ಧಿಯಾಗಿ ಬದುಕ್ರಿ, ನೀವು ಆಶೀರ್ವಾದ ಹೊಂದಿರಿ ಎಂಬುದಾಗಿ ಒಬ್ಬ ದುಷ್ಟನ ಹೃದಯದಲ್ಲಿ ದೇವರು ಮಾತನಾಡಿ ಅವರನ್ನು ಆಶೀರ್ವಾದ ಮಾಡಿ ದೇವರು ಕಳಿಸ್ತಾ ಇದ್ದಾನೆ. ಹೌದು ಪ್ರೀತಿಯುಳ್ಳ ದೇವಜನರೇ, ಅನೇಕ ಸಂದರ್ಭಗಳಲ್ಲಿ ನಾವು ಪ್ರಾರ್ಥಿಸುತ್ತಲೇ ದೇವರು ನಮ್ಮ ಸಂಗಡ ಮಾತನಾಡಿಬಿಡ್ತಾರೆ. ಕೆಲವೊಂದು ಸಂದರ್ಭದಲ್ಲಿ ಒಂದೇ ದಿನಕ್ಕೆ ಉತ್ತರ ಸಿಕ್ಕಿಬಿಡ್ತದೆ, ಕೆಲವೊಂದು ದಿನಗಳಲ್ಲಿ ಒಂದು ವಾರದಲ್ಲಿ ಉತ್ತರ ಸಿಕ್ಕಿಬಿಡ್ತದೆ, ಕೆಲವು ದಿನಮಾನಗಳಲ್ಲಿ ಒಂದು ವರ್ಷದಲ್ಲಿ ಉತ್ತರ ಸಿಗುತ್ತದೆ. ಆದರೆ ಕೆಲವು ಸಮಯಗಳಲ್ಲಿ ವರ್ಷಾನುಗಟ್ಟಲೆ ಸಾಗಿ ಹೋಗುತ್ತದೆ. ಇದೇ ಅಬ್ರಹಾಮನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ 75ನೇ ವರ್ಷದಲ್ಲಿ ದೇವರು ದರ್ಶನವನ್ನು ಕೊಟ್ಟು ಆಕಾಶದಲ್ಲಿ ಇರುವಂಥ ನಕ್ಷತ್ರದಷ್ಟು, ಸಮುದ್ರದ ಪಕ್ಕದಲ್ಲಿರುವಂಥ ಉಸುಬಿನಷ್ಟು ನಿನ್ನ ಸಂತತಿಯನ್ನು ನಾನು ವಿಸ್ತರಿಸ್ತೇನೆ ಎಂಬುದಾಗಿ ಹೇಳಿದ. ಆದರೆ 25 ವರ್ಷಗಳ ನಂತರ ದೇವರು ಆತನಿಗೆ ಬಂದು ಹೇಳುತ್ತಿರುವಂಥ ಸಂಗತಿ, ಇದೇ ವರ್ಷದಲ್ಲಿ ನಿನಗೆ ಒಂದು ಗಂಡು ಮಗು ಇರ್ತದೆ ಎಂಬುದಾಗಿ ಸಾರಾಳಿಗೆ ಹೇಳುವಾಗ ಸಾರಾಳು ನಗ್ತಾಳೆ. ಆದರೆ ಅಬ್ರಹಾಮನು ನಂಬುತ್ತಾನೆ. ಕರ್ತನ ನಾಮಕ್ಕೆ ಸ್ತೋತ್ರವಾಗಲಿ. ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಆತನು ಅದ್ಭುತವನ್ನು ಮಾಡುತ್ತಾನೆ. ಅದಕ್ಕೆ ಭಕ್ತನು ಹೀಗೆ ಹೇಳುತ್ತಾನೆ, ದಾವೀದನು, ಯೆಹೋವನನ್ನು ಅನುಭವಿಸಿ ಸವಿದು ನೋಡಿರಿ, ಆತನು ಉತ್ತಮನಾಗಿರುವ ದೇವರು ಎಂಬುದಾಗಿ. ಕರ್ತನನ್ನು ಅನುಭವ ಸವಿದು ನೋಡಿರಿ, ಆತನು ಉತ್ತಮನಾಗಿರುವ ದೇವರು ಎಂಬುದಾಗಿ. ಆತ್ಮೀಯ ದೇವಜನರೇ, ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಅದ್ಭುತಗಳನ್ನು ನಡೆಸುವ ದೇವರು ನಿನಗೆ ಹಸಿದಾಗಿರುವಂಥ ಅಥವಾ ಕಹಿಯಾಗಿರುವಂಥ, ಇನ್ನು ಕಾಯಾಗಿರುವಂಥ ಆ ಹಣ್ಣಿನ ಉಪಾದಿಯಲ್ಲಿ ಒಗರಾಗಿರುವಂಥ ಹಣ್ಣನ್ನು ಆತನು ಕೊಡೋದಿಲ್ಲ. ಆತನು ಕೊಡುವುದಾದರೆ ಪಕ್ವತೆಯಿಂದ ರುಚಿಕರವಾಗಿ ತಿಂದರೆ ವಾವ್ ಎನ್ನುವಂಥ ರೀತಿಯಲ್ಲಿ ಅದ್ಭುತವಾಗಿ ಫಲಿಸಿರುವಂಥ ಹಣ್ಣನ್ನೇ ನಿನಗೆ ಕೊಡುವಂಥವನಾಗಿದ್ದಾನೆ. ಆತ್ಮಿಕತೆ ಜೀವಿತದಲ್ಲಿ ತಾಳ್ಮೆ ಬಹಳ ಇಂಪಾರ್ಟೆಂಟ್, ನಂಬಿಕೆ ನಿರೀಕ್ಷೆ ಬಹಳ ಇಂಪಾರ್ಟೆಂಟ್. 25 ವರ್ಷಗಳ ಕಾಲ ಸುದೀರ್ಘವಾಗಿ ಆ ತಾಳ್ಮೆ ದೇವರು ತಕ್ಕ ಸಮಯದಲ್ಲಿ ಇಸಾಕನನ್ನು ಕೊಟ್ಟನು. 17 ವರ್ಷಗಳ ತಾಳ್ಮೆ ಯೋಸೇಫನನ್ನು ಸಿಂಹಾಸನದ ಮೇಲೆ ಕುಳ್ಳರಿಸಿದನು. 22 ವರ್ಷದ ತಾಳ್ಮೆ ಯಾಕೋಬನಿಗೆ ತನ್ನ ಮಗನು ಸಿಗುವ ಹಾಗೆ ಮಾಡಿದನು. 16 ವರ್ಷಗಳ ತಾಳ್ಮೆ ದಾವೀದನಿಗೆ ಸಿಂಹಾಸನದ ಮೇಲೆ ಕೂತುಕೊಳ್ಳುವ ಹಾಗೆ ದೇವರು ಮಾಡಿದನು. ಇವತ್ತು ನನ್ನನ್ನು ನಿನ್ನನ್ನು ಇವತ್ತು ದೇವರು ಒಂದು ಪ್ರಶ್ನಾರ್ಥಕವಾಗಿ ಇವತ್ತು ನಮ್ಮ ಸಂಗಡ ಮಾತನಾಡ್ತಾ ಇದ್ದ. ದೇವರ ಮಗುವೇ, ನಿನ್ನ ವಿಷಯದಲ್ಲಿ ಆತನು ಎಂದೂ ಅಲಕ್ಷ್ಯಗಾರನಲ್ಲ, ಅಲಕ್ಷ್ಯ ಮಾಡೋದೇ ಇಲ್ಲ. ನನಗಿದು ಸಿಗಲಿಲ್ಲ, ನನ್ನ ಜೀವಿತದಲ್ಲಿ ಇದು ಆಗಲ್ಲ, ಇದು ಮುಗಿದೋಯ್ತು, ನಾನು ನಿರಾಸೆಯಿಂದ ನಾನು ಏನಾಗಬೇಕೋ, ಏನಾದರೂ ಮಾಡ್ಕೊಳ್ಬೇಕೋ, ಸತ್ತು ಹೋಗ್ಬಿಡಬೇಕೋ, ಈ ಬದುಕೇ ಬೇಡ ಎಂಬುದಾಗಿ ಒಂದು ವೇಳೆ ನೀನು ಕಣ್ಣೀರು ನೆಡುತ್ತಿರುವುದಾದರೆ ಶತ್ರು ಇದನ್ನೇ ತಂದು ಒಡ್ಡುತ್ತಾನೆ ನಿನಗೆ. ಯೋಸೇಫನ ನೋಡ್ರಿ, ಅವನ ಕನಸಿನ ಹಿಂದೆ ದೇವರು ಕೊಟ್ಟಂಥ ಆ ದರ್ಶನದ ಹಿಂದೆ ಹೋದನೇ ವಿನಃ ಸೈತಾನನು ಕೊಡುವ ಭ್ರಮೆ, ಸೈತಾನನು ಕೊಡುವಂಥ ಕಷ್ಟ, ಸೈತಾನನು ಕೊಡುವಂಥ ಶರಮನೆ ಹಿಂದೆ ಯಾವತ್ತೂ ಸದಾ ಆತನು ಹೋಗಲಿಲ್ಲ. ಕೊನೆ ತನಕ ಅಬ್ರಹಾಮನು ದೇವರು ಕೊಟ್ಟಂಥ ವಾಗ್ದಾನವನ್ನು ಹಿಡಿದುಕೊಂಡನು. ದಾವೀದನು ಒಂದಲ್ಲ ಒಂದು ದಿನ ನನ್ನನ್ನು ಇಸ್ರಾಯೇಲರ ಚಕ್ರವರ್ತಿಯನ್ನಾಗಿ ಮಾರ್ಪಡಿಸ್ತಾನೆ ಎಂಬುದಾಗಿ ಆತನಿಗೆ ಕೊಡಲ್ಪಟ್ಟಂಥ ದರ್ಶನವನ ಅಭಿಷೇಕವನ್ನು ಹಿಡಿದುಕೊಂಡನೇ ವಿನಃ ವೈರಿ, ಶತ್ರು, ಕಷ್ಟ, ಭ್ರಮೆಯನ್ನು ಆತನು ಯಾವತ್ತೂ ಸದಾ ಹಿಂಬಾಲಿಸಲಿಲ್ಲ. ಆತ್ಮೀಯ ದೇವರ ಮಗುವೆ, ಒಂದು ವೇಳೆ ದೇವರು ನಿನಗೆ ದರ್ಶನವನ್ನು ಕೊಟ್ಟಿರುವುದಾದರೆ, ದೇವರು ನಿನಗೆ ವಾಗ್ದಾನ ಕೊಟ್ಟಿರುವುದಾದರೆ, ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಇಟ್ಟಿರುವುದಾದರೆ, ಒಂದು ವೇಳೆ ನೀನು ಅಲಕ್ಷ್ಯ ಅಂತ ತಿಳ್ಕೊಂಡಿರುವುದಾದರೆ ಅದು ಅಲಕ್ಷ್ಯ ಅಲ್ಲವೇ ಅಲ್ಲ.
ಉತ್ತಮವಾದದ್ದನ್ನು ಕೊಡುವುದಕ್ಕಾಗಿ, ಅಮೂಲ್ಯವಾದದ್ದನ್ನು ಕೊಡುವುದಕ್ಕಾಗಿ ದೇವರು ಕಾಯ್ತಾ ಇದ್ದಾನೆ. ಆತನು ಕೊಡುವುದು ಅತ್ಯಮೂಲ್ಯವಾಗಿರುವುದರಿಂದ ಆತನು ತಕ್ಕ ಸಮಯದಲ್ಲಿ ಅದನ್ನು ಕೊಟ್ಟು ನಿನ್ನನ್ನು ಮಾನಿಸುವಂಥವನಾಗಿದ್ದಾನೆ. ಅದಕ್ಕೆ ರೂತಳು ರಾತ್ರಿಯಲ್ಲೆಲ್ಲ ಬೋವಜನ ಪಾದದ ಕೆಳಗಡೆ ಕೂತುಕೊಂಡು ನಿರೀಕ್ಷಿಸ್ತಾ ಇದ್ಲು. ಯಾವಾಗ ಎದ್ದು ನನ್ನನ್ನು ನೋಡುತ್ತಾನೆ, ಯಾವಾಗ ಎದ್ದು ನನ್ನನ್ನು ಆಶೀರ್ವಾದ ಮಾಡುತ್ತಾನೆ ಎಂಬುದಾಗಿ. ಆತನು ಆಗಲೇ ಆಶೀರ್ವಾದ ಮಾಡುತ್ತಾನೆ. ಆ ಬೋವಜನ ಸಂತತಿ ಇವತ್ತು ವಿಶ್ವವನ್ನೇ ಆಳುತ್ತಿರುವಂಥ, ಸೃಷ್ಟಿಕರ್ತನಾಗಿರುವಂಥ, ಇಸ್ರಾಯೇಲರ ಸಿಂಹಾಸನಾಧೀಶನಾಗಿರುವಂಥ ನಜರೇತಿನ ಯೇಸು ಕ್ರಿಸ್ತನನ್ನು ಆರಾಧಿಸುತ್ತಿರುವಂಥ ನಾನು ನೀನು ಇವತ್ತು ನಾವೆಲ್ಲರೂ ಒಟ್ಟುಗೂಡಿದ್ದೇವೆ ಅಂದರೆ ಆ ಸಂತತಿಯಲ್ಲೇ ಯೇಸು ಸ್ವಾಮಿ ಹುಟ್ಟಿದ್ದಾನೆ. ಆತನ ನಾಮವನ್ನು ಇವತ್ತು ನಾವು ಘನಪಡಿಸ್ತಾ ಇದ್ದೇವೆ. ಬರಿದಾಗಿ ಹೋದಂಥ ಆ ಯಾಕೋಬನನ್ನು, ಅವನ ಸಂತತಿಯನ್ನು ವಿಶ್ವದಾದ್ಯಂತ ವಿಸ್ತರಿಸುವ ಹಾಗೆ 12 ಗೋತ್ರಗಳಿಗೆ ತಂದೆಯಾಗುವ ಹಾಗೆ ಮಾರ್ಪಡಿಸಿದಂಥ ದೇವರು ಅವನಲ್ಲಿಟ್ಟಂಥ ತಾಳ್ಮೆ ನೋಡ್ರಿ ಎಷ್ಟು ಉನ್ನತವಾಗಿರುವಂಥದ್ದಾಗಿದೆ. ಹಗಲು ರಾತ್ರಿ ತನ್ನ ಕಣ್ಣೆದುರಿನಲ್ಲಿ ಇಟ್ಟುಕೊಂಡು ಆರಾಧಿಸುತ್ತಿರುವಂಥ ದಾವೀದನ ಜೀವಿತವನ್ನು ಗಮನಿಸುವಂಥ ಸಂದರ್ಭದಲ್ಲಿ ಆತನಿಗೆ 30 ವರ್ಷಕ್ಕೆ ವಿಶ್ವದ ಇಸ್ರಾಯೇಲರ ಚಕ್ರವರ್ತಿಯನ್ನಾಗಿ ಆತನನ್ನು ನೇಮಿಸುತ್ತಾನೆ. ನನ್ನನ್ನು ಗಮನಿಸಿ ಪ್ರೀತಿಯುಳ್ಳ ದೇವಶಂಟ್ರೆ, ಅಬ್ರಹಾಮನು ಆತನ ಪಾದದ ಬಳಿನಲ್ಲಿ ನಿರೀಕ್ಷೆನಿಟ್ಟುಕೊಂಡನು. ರೂತಳು ಆತನ ಪಾದದಲ್ಲಿ ಕಾದಿದ್ದು ಆತನ ಕೈಗಳಿಗಾಗಿ, ಆತನ ಆಶೀರ್ವಾದಕ್ಕಾಗಿ ಎದುರು ನೋಡಿದಳು. ಇವತ್ತು ನಿಮಗೆ ಒಂದು ಮಾತನ್ನು ಹೇಳಿ ನಾನು ಮುಗಿಸುತ್ತೇನೆ. ನಿಮ್ಮ ಜೀವಿತದಲ್ಲಿ ನಿರಾಸೆ ಹೊಂದಬೇಡ್ರಿ, ನಿರೀಕ್ಷೆಯನ್ನು ಕಳೆದುಕೊಳ್ಳಬೇಡ್ರಿ, ನಂಬಿಕೆಯನ್ನು ಕಳೆದುಕೊಳ್ಳಬೇಡ್ರಿ. ಕರ್ತನನ್ನು ಅನುಭವ ಸವಿದು ರುಚಿಸುವಂಥ ವ್ಯಕ್ತಿಗಳು ಯಾವತ್ತೂ ತಾಳ್ಮೆ ಕಳೆದುಕೊಳ್ಳೋದಿಲ್ಲ, ನಂಬಿಕೆಯಿಂದ ಹಿಂಸಾರೋಗೋದಿಲ್ಲ, ನಿರೀಕ್ಷೆಯನ್ನು ಕಳೆದುಕೊಳ್ಳೋದಿಲ್ಲ. ಆತನು ಕೊಡುವುದಾದರೆ ಉತ್ತಮವಾದದ್ದನ್ನೇ ಕೊಡುತ್ತಾನೆ. ಕೆಲವು ಸಮಯಗಳ ಕಾದಿರಬೇಕಾಗ್ತದೆ. ಆತನು ಕೊಡುವಂಥದ್ದು ಶಾಶ್ವತವಾಗಿರುವಂಥದ್ದಾಗಿದೆ. ಆತನು ಕೊಡುವಂಥದ್ದನ್ನು ಈ ಪ್ರಪಂಚದಲ್ಲಿ ಯಾರೂ ನಮ್ಮಿಂದ ಕಿತ್ತುಕೊಳ್ಳೋದಕ್ಕೆ ಆಗಲ್ಲ. ಅದಕ್ಕಾಗಿ ತಾಳ್ಮೆಯಿಂದ ಎದುರು ನೋಡ್ರಿ, ಎಡ್ಡೆ ಬಿಡದೆ ಪ್ರಾರ್ಥನೆ ಮಾಡಿರಿ, ಯಾವಾಗಲೂ ಸದಾ ಆತನಿಗೆ ಸ್ತುತಿಸ್ರಿ, ಎಲ್ಲ ಸ್ಥಿತಿಗತಿಗಳಿಗಾಗಿ ಆತನ ನಾಮವನ್ನು ಘನಪಡಿಸಿರಿ. ಕರ್ತನು ನಿಮಗೂ ನಿಮ್ಮ ಕುಟುಂಬಕ್ಕೂ ನಿಮ್ಮ ಮಕ್ಕಳಿಗೂ ಅದ್ಭುತವಾದದನ್ನೇ ಕೊಟ್ಟು ನಿಮ್ಮನ್ನು ಆಶೀರ್ವಾದ ಮಾಡಲಿ ಎಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಸದಾ ಪ್ರಾರ್ಥಿಸುವಂತನಾಗಿದ್ದೇನೆ. ಕಣ್ಣುಗಳನ್ನು ಮುಚ್ಚಿ ನಾವು ಬೇಡಿಕೊಳ್ಳುವಂತರಾಗೋಣ. ಸ್ತೋತ್ರಂ. ತಂದೆಯಾದ ದೇವ, ನಸರೇತಿನ ಯೇಸು ಕ್ರಿಸ್ತನ ಮಧುರವಾದಂಥ ನಾಮದಲ್ಲಿ ನಿನ್ನ ದಿವ್ಯವಾದ ಪ್ರಸನ್ನತೆಗಾಗಿ ನಾವು ವಂದನೆ ಸಲ್ಲಿಸ್ತೇವೆ. ರಾಜನೇ ದೇವ, ಕರ್ತನ ಸ್ವಾಮಿ, ರೂತಳ ಸಂಗಡ, ಅಬ್ರಹಾಮನ ಸಂಗಡ, ಯೋಸೆಫನ ಸಂಗಡ, ಯಾಕೋಬನ ಸಂಗಡ ಸುದೀರ್ಘವಾಗಿ ದೇವರೇ ಕರ್ತನ ಸ್ವಾಮಿ ಅವರ ಪ್ರಾರ್ಥನೆಗಳೊಟ್ಟಿಗೆ ನೀನಿದ್ದೆ. ಆದರೆ ಅವರ ಸಂಗಡ ಮಾತನಾಡದೆ ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ಆ ಸಮಸ್ಯೆಗಳನ್ನು ಅವರಿಗೆ ತಂದೊಡ್ಡಿದಂಥ ಆ ಸಮಸ್ಯೆಗಳ ಸಂಗಡ ಮಾತನಾಡಿ ಆ ಸಮಸ್ಯೆಗಳನ್ನು ಹೊಡೆದು ಅವರ ಸಂತತಿಯನ್ನು ಅವರನ್ನು ಆಶೀರ್ವಾದ ಮಾಡಿದಂಥ ದೇವರೇ ಕರ್ತನೆ, ಇವತ್ತು ಯಾವ ಯಾವ ಸಮಸ್ಯೆಗಳಿಂದ ಇಲ್ಲಿ ಕೂತುಕೊಂಡಿದ್ದಾರೋ, ಆ ಸಮಸ್ಯೆಗಳನ್ನು ನೋಡಿ ಭಯಭ್ರಾಂತರಾಗಿದ್ದಾರೋ, ಆ ಸಮಸ್ಯೆಗಳಿಂದ ನಾವು ಪಾರಾಗುವುದಿಲ್ಲ ಎಂಬುದಾಗಿ ಇವತ್ತು ಕಣ್ಣೀರು ನೀಡುತ್ತಾ ಇದ್ದಾರೋ, ಅಂಥ ಮಕ್ಕಳ ಸಂಗಡ ನೀನು ಮಾತನಾಡಿ ನಿನ್ನ ಸಮಸ್ಯೆಗಳ ಸಂಗಡ ನಾನು ಯುದ್ಧ ಮಾಡಿ ನಿನಗೆ ಆಶೀರ್ವಾದ ಮಾಡುತ್ತೇನೆ ಎಂಬುದಾಗಿ ನಿನ್ನ ಮಕ್ಕಳಿಗೆ ನಿನ್ನ ಅಭಯವನ್ನು ಕೊಡಪ್ಪ. ಯೇಸುವಿನ ನಾಮದಲ್ಲಿ ದೇವಾಕರ್ತನೆ ಸ್ವಾಮಿ, ರೂತಳಿಗೂ, ಅಬ್ರಹಾಮನಿಗೂ, ಈಸಾಕನಿಗೂ, ದೇವರೇ ಕರ್ತನೆ ಯೋಸೇಫನಿಗೂ, ದಾವಿದನಿಗೂ, ದಾಲಿಯನಿಗೂ, ಅವರ ನಿರೀಕ್ಷೆಗೂ ಮೀರಿ ದೇವರೇ ತಕ್ಕ ಸಮಯದಲ್ಲಿ ಅದ್ಭುತಗಳನ್ನು ನಡೆಸಿದ ದೇವ, ಇವರ ಕುಟುಂಬಗಳಲ್ಲಿ ಇದುವರೆಗೆ ಏನು ಬೇಡಿದ್ದಾರೋ ಅವೆಲ್ಲವನ್ನು ಸದಾ ಹೊಂದಿಕೊಳ್ಳುವಂತೆ ನೀನು ಅದ್ಭುತಗಳನ್ನು ನಡೆಸು. ನೀನು ಕೊಡುವುದಾದರೆ ಶ್ರೇಷ್ಠವಾದದ್ದಾಗಿರುತ್ತದೆ. ಎಲ್ಲ ಮಹಿಮೆ ನಿನಗೆ ಸಲ್ಲಿಸ್ತೇವೆ. ಯೇಸುವಿನ ನಾಮದಲ್ಲಿ ಬೇಡಿ ಪ್ರಾರ್ಥಿಸ್ತೇನೆ ನನ್ನ ಪರಲೋಕದ ತಂದೆಯಾದ ದೇವರೇ, ಆಮೇನ್. ಕಾಣಿಕೆಯನ್ನು ಕೊಟ್ಟಂಥ ದೇವ ಕರ್ತನೆ ವೆಂಕಟೇಶ್ ಬ್ರದರ್ ಅವರನ್ನು, ಅವರ ಕುಟುಂಬವನ್ನು ಆಶೀರ್ವಾದ ಮಾಡು. ಫೋನ್ಪೇ, ಗೂಗಲ್ ಪೇ, ದೇವರ ಕರ್ತನೆ ಪ್ರತ್ಯೇಕವಾಗಿ ಅಕೌಂಟ್ಗಳ ಮೂಲಕವಾಗಿ ಕಾಣಿಕೆಗಳನ್ನು ಕಳಿಸುತ್ತಿರುವಂಥ ನಿನ್ನ ಮಕ್ಕಳನ್ನು ಸದಾ ನೀನು ಆಶೀರ್ವಾದ ಮಾಡು. ಪರಲೋಕದ ದ್ವಾರಗಳನ್ನು ಅವರಿಗಾಗಿ ತೆರೆದು ದೇವರೇ ಅವರ ಸ್ಥಳ ಹಿಡಿಲಾಡಿಸುವ ಆಶೀರ್ವಾದಗಳಿಂದ ತುಂಬಿಸಿ ನಿನ್ನ ಕೃಪೆಯಲ್ಲಿ ಮರೆಮಾಚು. ಯೇಸು ಕ್ರಿಸ್ತನ ನಾಮದಲ್ಲಿ ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್, ಪ್ರೈಸ್ ಲಾರ್ಡ್.